ಬರ್ತಿದ್ದು ನಾವು ಸ್ವತಃ ನೋಡಿದ್ದೀವಿ ಅನ್ನುವಂಥ ಜನ, ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿದಂಥ ಡಾಕ್ಟ್ರುಗಳು, ಪಂಚಾಯತಿ ಅಲ್ಲಿಯ ರೆಕಾರ್ಡ್ಸ್ಗಳನ್ನು ಎಲ್ಲರೂ ಇವತ್ತು ತೆಗೆದು ಕಲೆ ಹಾಕಿ ನೋಡ್ತಾ ಇದ್ದಾರೆ. ಇದಿಂಥ ದೊಡ್ಡ ಅಪರಾಧ ಕ್ರಿಯೆಗಳು ನಡೆದರೂ ಸಹಿತ ಇಲ್ಲಿವರೆಗೆ ತನಿಖೆ ಯಾಕಾಗಿಲ್ಲ, ಶಿಕ್ಷೆ ಇದರಿಂದ ಇದ್ದಂಥವ್ರು ಯಾರು ಸಿಕ್ಕಿಲ್ಲ ಅನ್ನೋ ದೊಡ್ಡ ನಿಗೂಢ ಪ್ರಶ್ನೆ ಇದೆ. ಆದರೆ ಇವತ್ತು ಸಿಗ್ತಾರೋ ಅನ್ನುವಂಥ ಭರವಸೆ ಮೂಡಿ ಸಂದರ್ಭದಲ್ಲಿ ಮತ್ತೆ ದಿಶಾಪುರ ಮಾಡುವಂಥ ಕೆಲಸವನ್ನು ನಮ್ಮ ರೈಟ್ ವಿಂಗದ BJPಗರು ಮಾಡುತ್ತಿರೋದು ಮಾತ್ರ ನೋವಿನ ಸಂಗತಿ ಅಂತ. ಸತ್ಯ ಹೊರಗೆ ಬರಬಂದ ಈ ರೀತಿಯಾಗಿ ಅನಗತ್ಯವಾಗಿ ದಿಶಾಬೋಲ್ ಮಾಡುವಂಥದ್ದು, ಅದನ್ನು ತಪ್ಪಿಸುವಂಥ ಕೆಲಸ ಮಾಡೋದು ಇವತ್ತು ಎಲ್ಲರನ್ನೂ ಗಾಬರಿಗೊಳಿಸುವಂಥ ವಿಷಯ ಆಗಿದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಈ ವಿಷಯದಲ್ಲಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯ ತನಿಖೆ ಪೂರ್ಣ ಆಗ್ತದೆ, ಇದರಿಂದಂಥವ್ರು ಯಾರು ಅನ್ನೋದು ಅವ್ರ ಅಧಿಕಾರಿಗಳು ಹೇಳ್ತಾರೆ ಅನ್ನುವಂಥ ಮಾತನಾಗಿರ್ಬೋದು, ಮತ್ತೇನಾಗಿರ್ಬೋದು ಹೇಳೋದನ್ನು ನೋಡಿದಾಗ ಒಂದಿಷ್ಟು ಭರವಸೆ ಮೂಡಿ ಮತ್ತಷ್ಟು ಜನ ಬರ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸ್ನೇಹ ಕೃಷ್ಣ ಯಾಕೋ ಏನು ಒಳ್ಳೆಯ ಹೋರಾಟಗಾರರು, ಅದರಲ್ಲೂ ಈ ಒಂದು ಇನ್ಫಾರ್ಮೇಷನ್ ಆ್ಯಕ್ಟದೊಳಗೆ ಭಾಳಷ್ಟು ಜನರನ್ನು ಸಿಗಿಸಿ ಭ್ರಷ್ಟರನ್ನು ಹಿಡಿಯುವಂಥ ಪ್ರಯತ್ನ ಮಾಡಿದವರು ಇವತ್ತು ಯಾಕೋ ಏನೋ ಒಂದಿಷ್ಟು ಇಲ್ಲೇ ಈ ಹಣದ ವ್ಯವಹಾರ, ಅದರಲ್ಲೂ ಧರ್ಮಸ್ಥಳದ ದುಡ್ಡಿನ ಬಗ್ಗೆ ಇವತ್ತು ಯಾಕೆ ಹೇಳ್ತೀರಿ ನೀವು, ಧರ್ಮಕ್ಕೆ ಕೆಲಸಕ್ಕೆ ದುಡ್ಡು ಕೂಡಿರ್ತದೆ, ಅದು ಉಪಯೋಗ ಆಗ್ತದೆ ಅಂತ ಹೇಳುವ ಮೂಲಕ ಅಲ್ಲಿ ಹಿಂದೂ ಮುಸ್ಲಿಂ ಮಾಡುವಂಥ ಒಂದು ಕೆಲಸವನ್ನು ಮಾಡಿ ಉಳಿದ ಧರ್ಮಗಳ ಹಣವನ್ನು, ಅದು ಅವ್ರ ಮೂಲವನ್ನು, ಹಣದ ಮೂಲ ನೀವು ಯಾಕೆ ಕೇಳೋದಿಲ್ಲ, ಎಲ್ಲಿದ್ದು ಬರ್ತದೆ ಅಂತ ಯಾಕೆ ಕೇಳೋದಿಲ್ಲ, ಎಷ್ಟು ಸಂಗ್ರಹ ಆಗ್ತದೆ ಅಂತ ಯಾಕೆ ಕೇಳೋದಿಲ್ಲ ಅಂತೇಳಿ ಇದನ್ನು ಮತ್ತೊಂದು ಹೊಸ ಕೋಮು ಗಲಭೆಗೆ ಹಿಂಬಾಗುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇದರಿಂದ ಏನು ತೋರಿಸ್ತದೆ ಇದಂತಂದ್ರೆ ಇನ್ನಷ್ಟು ಗೊಂದಲ ಮಾಡುವಂಥ, ಇನ್ನಷ್ಟು ಗದ್ದಲ ಹಿಡಿಸುವಂಥ ಒಂದು ವಿಷಯಗಳು ಇದರಿಂದ ಸ್ಪಷ್ಟ ಆಗ್ತದೆ. ಹೀಗಾಗಿ ಹಲವು ಕಡೆಯಿಂದ ಹಲವು ಜನರು ತಮ್ಮದೇ ಅಂತ ವಿವಾದ ಮಾಡ್ತಾಯಿದ್ರು ಸಹಿತ ನೆಮ್ಮದಿಯಿಂದಾಗಿ ಮನಸ್ಸನ್ನು ಶಾಂತಿ ಇಟ್ಟುಕೊಂಡು ಇವತ್ತು ನಮ್ಮ SIT ಟೀಮ್ ಮತ್ತು ತನ್ನ ಕೆಲಸಗಳ ಲಕ್ಷ್ಯ ಕೊಟ್ಟದಂದರೆ ಭಾಳಷ್ಟು